ನಮ್ಗೆ ಗೊತ್ತು 100ಕ್ಕೆ 100 ಇವಳೇ ಮಾಡಿರೋದು ಅಂತ ಎವಿಡೆನ್ಸ್ ಎಲ್ಲ ಸಿಕ್ಬಿಟ್ಟು ಸಣ್ಣ ಸಣ್ಣ ಮೂಗ್ಬೆಟ್ಗಳು ಸಣ್ಣ ಸಣ್ಣದಿದು ಇದೆಲ್ಲ ಸಿಕ್ತು. ಇವಳೇ ಮಾಡಿರೋದು. ನಾನೇನು ಮಾಡಿಲ್ಲ, ಮಾಡಿರೋರು ಬೇರೆ. ಯಾರಮ್ಮ ನೀನು ಯಾಕೆ ಮಾಡಿ, ನಿನ್ನ ಹತ್ರನೇ ಇದಾವಲ್ಲ ಎಲ್ಲ, ಬೇರೆಯವ್ರು ಇದ್ದಾರೆ, ನಾನು ಹೇಳಲ್ಲ ಯಾರು ಅಂತ, ನಾನು ಸತ್ರು ಹೇಳಲ್ಲ ಅನ್ನುವಂಥದ್ದು. ಅವಳು ನೋಡಿ ನಾವು ಹಿಡ್ಕೋಬೇಕಾದಾಗ ಅವಳ ಬ್ಯಾಗ್ ಒಳಗಡೆ ಸೈನೈಡ್ ಇತ್ತು, ಇಷ್ಟು ದಪ್ಪ ಇಟ್ಕೊಂಡಿದ್ಲಿ. ಸಿಕ್ಕಿದ್ ಹೇಗೆ? ಅದು ಈ ಕುಂಬಾರಪೇಟೆ ಒಳಗಡೆ ನನ್ನ ಗಂಡ ಚಿನ್ನದ ಕೆಲಸ ಮಾಡ್ತಾನೆ, ಆಕ್ಸಿಡೆಂಟ್ ಆಗ್ಬಿಟ್ಟು ಡ್ಯಾಮೇಜ್ ಆಗ್ಬಿಟ್ಟಿದ್ದೇನೆ ಅಂತ ಅಂತೇಳಿ ಆ ಒಂದು ಇದ್ರ ಮೇಲೆ ಅಲ್ಲಿ ಕುಂಬಾರಪೇಟೆ ಒಳಗಡೆ ಚಿಕ್ಕಪೇಟೆ ಒಳಗಡೆ ತಗೊಂಡ್ಬಿಟ್ಟಿದ್ಲು. ಅವಳನ್ನ ನಾವು ಮಾತಾಡ್ಸಿದ್ವಿ, ಸ್ವಲ್ಪ ರಿಜಿಡ್ ಇದ್ಲು. ನಮ್ಗೆ ಗೊತ್ತಾಯ್ತು ಈಗ ಆಗಲೇ ಡಾಕ್ಯುಮೆಂಟೇಷನಲ್ಲಿ ಎಷ್ಟು ಮರ್ಡರ್ ಮಾಡಿದ್ದಾಳೆ ಇವಳು ಅಂತ ಅನ್ನುವಂಥದ್ದೆಲ್ಲ ಗೊತ್ತಾಯ್ತು ನಮಗೆ. ಆಮೇಲೆ ಇವಳಿಗೆ ಹೆಂಗೆ ಬಾಯಿ ಬಿಡಿಸೋದು ಅಂತೇಳಿ ಅವ್ನ ಮಗನೇ ಕರ್ಕೊಬಂದ್ರು ಅಂತೇಳಿ ಅವ್ನ ಮಗನ ಕರ್ಕೊಬಂದಿರೋದು ಇವ್ನಿಗೆ ಗೊತ್ತೇ ಇಲ್ಲ, ಯಾರಿಗೆ, ಇವಳಿಗೆ. ಆಮೇಲೆ ಒಂದು ಆ ಕಡೆ ಸೈಡ್ ಒಂದು ರೂಮಿಗೆ ಕರ್ಕೊಂಡೋಗ್ಬಿಟ್ಟು ಅವಳನ್ನ ಆ ಕಡೆ ಸೈಡು ನಮ್ಮ WPC ನೋಡ್ಕೊಳ್ತಾ ಇದ್ರು. ಈ ಕಡೆಯಿಂದ ಈಗ ಆ ಕಡೆ ಒಳಗಡೆ ಒಂದು ದೊಡ್ಡದೊಂದು ಟೇಬಲ್ ಇತ್ತು, ದೊಡ್ಡ ಟೇಬಲ್ ಇತ್ತು. ಆ ಟೇಬಲ್ ಸರಿಯಾಗಿರ್ತಪ್ಪ ಲಾಠಿ ತಗೊಂಡು, ನಾವು ನಿನಗೆ ಹೊಡಿಯಲ್ಲ, ಬಟ್ ನೀನು ಕಿರ್ಚಾಡ್ಬೇಕಷ್ಟೇ ಕೆಲಸ ಅನ್ನೋದು. ಹೆಂಗೆ ಕಿರ್ಚಿಯೋ, ನೀನು ಕಿರ್ಚಿಲ್ಲ ಅಂದರೆ ಆಮೇಲೆ ಸರಿಯಾಗಿ ಕೊಟ್ಬಿಡ್ತೀವಿ, ಅದು ಒರಿಜಿನಲ್ ಕಿರ್ಚಿ ಬಿಡ್ಬೇಕು ನೀನು. ಹೆಂಗೆ ಕಿರ್ಚಿದ್ಯೋ ಹಂಗೆ ಕಿರ್ಚಬೇಕು, ಗೊತ್ತಾಯ್ತಲ್ಲ. ಪಕ್ಷಿಗಳಿದಾವಲ್ಲ ಮರದಲ್ಲಿರು, ಹಾರೋಗ್ಬಿಡ್ಬೇಕು, ಹಂಗೆ ಕಿರ್ಚ್ಬೇಕು ನೀನು ಅಂತ ಹೇಳಿ ಅಂತ. ಯಾವಾಗ ಹೊಡಿಗೆ ಶಬ್ದ ಶುರು ಆಗ್ತೋ, ಯಾವಾಗ ಕಿರ್ಚಿಗೆ ಶುರು ಮಾಡ್ಬಿಟ್ನೋ, ಅವಳು ಅಯ್ಯೋ ಸಾಯಿಸ್ಬಿಡ್ತಾನೆ, ನನ್ನ ಮಗನ ಸಾಯಿಸ್ಬಿಡ್ತಾರೆ, ಅಯ್ಯೋ ನಾನು ಹೇಳ್ತೀನಿ, ಕರೀರಿ ನಾನು ಹೇಳ್ಬಿಡ್ತೀನಿ ಎಲ್ಲ ಮರ್ಡರ್ ಮಾಡಿರೋದ ಅಂತೇಳಿ ತಕ್ಷಣ ಒಂದು 4-5 ಏಟು ಹೊಡಿತಾ ಇದ್ದಂಗೆ ಅವಳು ಕಂಪ್ಲೀಟ್ಲಿ